ಇನ್ನು ಎಕ್ಸಿಟ್ ಪೋಲ್ ನಿಜವಾಗಿದ್ದೇ ಆದ್ರೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ಇದರ ಪರಿಣಾಮ ಬೀರುತ್ತಾ ಹಿಂಗೊಂದು ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ರಾಜ್ಯ ಬಿಜೆಪಿಯ ನಾಯಕತ್ವದ ಮೇಲೆ ನೋ ಇಂಪ್ಯಾಕ್ಟ್, ಮೋದಿ ಹೆಸರಿನಲ್ಲಿ ವಿಜಯೇಂದ್ರ ಬಚಾವ್ ಆಗ್ತಾರ, ಮಿಷನ್ 3.5 ಇಯರ್ ಅಲರ್ಟ್ ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ರಾಜ್ಯದಲ್ಲಿ ಕನಿಷ್ಠ 18ರಿಂದ ಗರಿಷ್ಠ 24ರವರೆಗೂ ಕೂಡ NDA ಸೀಟನ್ನು ಗೆಲ್ಲುತ್ತೆ ಅಂತ ಹೇಳಲಾಗ್ತಿದೆ. 22 ಸ್ಥಾನ ಗಳಿಸುವ ಭವಿಷ್ಯವನ್ನ ಎಕ್ಸಿಟ್ ಪೋಲ್ಗಳು ನುಡಿದಿರುವಂತಹದ್ದು. ಈ ಹಿಂದೆ ಲೋಕಸಭೆಯ ನಂತರ ವಿಜಯೇಂದ್ರ ತಲೆದಂಡದ ಬಗ್ಗೆಯೂ ಕೂಡ ಚರ್ಚೆ ಆಗಿತ್ತು. ಆದರೆ ಎಕ್ಸಿಟ್ ಪೋಲ್ಗಳ ಭವಿಷ್ಯ ನಿಜವಾಗಿದ್ದೇ ಆದರೆ ವಿಜಯೇಂದ್ರ ಅವರಿಗೆ ಸದ್ಯಕ್ಕೆ ಟ್ರಬಲ್ ಇರೋದಿಲ್ಲ. ಕಾರಣ ರಾಜ್ಯ ಅಧ್ಯಕ್ಷರು ಅವರ ಮುಂದಾಳತ್ವದಲ್ಲಿಯೇ ಈ ಚುನಾವಣೆಯನ್ನು ಫೇಸ್ ಮಾಡಿರೋದ್ರಿಂದ ಸಹಜವಾಗಿಯೇ ವರಿಷ್ಠರು ಅವರ ಮೇಲೆ ಮತ್ತಷ್ಟು ನಂಬಿಕೆ ಇಡಬಹುದು. ವರಿಷ್ಠರ ಮಟ್ಟದಲ್ಲೂ ಕೂಡ ನಂಬಿಕೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಎಕ್ಸಿಟ್ ಪೋಲ್ನ ಭವಿಷ್ಯ ನಿಜವಾಗಿದ್ದೇ ಆದರೆ. ಬಟ್ ರಾಜ್ಯ ಕಾಂಗ್ರೆಸ್ನ ಮೇಲೆ ಒಂದಿಷ್ಟು ಪರಿಣಾಮಗಳು ಬೀರಬಹುದು ಅನ್ನುವಂತಹ ವಿಚಾರಗಳು, ಲೆಕ್ಕಾಚಾರಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಫಲಿತಾಂಶ, ನಾಳೆ ಪ್ರಕಟವಾಗ್ತಾ ಇರುವಂತಹ ಫಲಿತಾಂಶ ಸಹಜವಾಗಿಯೇ ಒಂದಿಷ್ಟು ರಾಜ್ಯದಲ್ಲಿ ಬೆಳವಣಿಗೆಗಳಿಗೂ ಕೂಡ ಸಾಕ್ಷಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿಯ ಫಲಿತಾಂಶ ಬರುತ್ತೆ, ಆ ಫಲಿತಾಂಶದಿಂದ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಗಳು, ಏನೆಲ್ಲ ಕ್ಷಿಪ್ರ ಕ್ರಾಂತಿಗಳಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ.